ಹಾಕೊಳ್ಳೋದು ಹಂಗೆ ಹಾಕ್ಲ ಅಮ್ಮ. ಅಯ್ಯೋ ಅಯ್ಯೋ ರಾಮ. ಮಾಡಿ ತೋರಿಸ್ತೀವಿ ಏನೇನು ಐಟಮ್ ಇದೆ. ನನ್ನ ಮಗಳು ತೆಗಿತಾಳೆ ಆ್ಯಕ್ಚುಲಿ, ನಮ್ಮೆಲ್ಲರಿಗಿಂತ ತುಂಬ ಇಷ್ಟ ನನ್ನ ಪಾಪುಗೆ. ಟಿಪ್ ಕೇರ್, ದಿಸ್ ಇಸ್ ಮೈ ಫೇವ್ರೆಟ್ ಒನ್. ಆಮೇಲೆ ನನ್ನ ಮಗಳು ನನ್ನ ಕ್ಲಿಪ್ಪೆಲ್ಲ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರೀಲೇಖಾ ಡ್ಯಾಶ್. ಸೊ ನಾನಿವತ್ತು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವ್ಲಾಗ್ ಅಂತ ಹೇಳಿದರೆ, ನಾವು ಆಚೆ ಸ್ವಲ್ಪ ರೇಷನ್ ತೊಗೊಂಬರ್ಬೇಕಿತ್ತು ಮನೆಗೆ. ಸೊ ಐಟಮ್ಸ್ ತೊಗೊಂಬರೋಣ ಅಂತ. ನೀವು ಅಬ್ಸರ್ವ್ ಮಾಡ್ತಿದ್ರೆ ಅಲ್ಲಿ ಟಿ ವಿಯಲ್ಲಿ ಕಾಣ್ತಾ ಇದ್ದಾರೆ ನಮ್ಮ ಪಾಪು ನೋಡಿ. ಅವರಿಗೆ ಹಾಯ್ ಅಮ್ಮ, ಹಾಯ್ ಹಾಯ್. ಅವ್ರು ನೋಡಿ, ಅವರಿಗೆ ಹೊಸ ಸ್ಪೆಕ್ಸ್ ತೋರ್ಸಮ್ಮ. ನಿನ್ನ ಸ್ಪೆಕ್ಸ್ ತೋರಿಸು, ಅದು ಆವಾಗ ಫೋಟೋಶೂಟ್ ಮಾಡಿಸ್ಬೇಕಾದ್ರೆ ತರಿಸಿದ್ನಲ್ಲ, ಆ ಸ್ಪೆಕ್ಸ್ನ ಹಾಕ್ಕೊಳ್ಳಿ ಅಂತ. ಸೊ ಹಾಕ್ಕೊಂಡು ಚೆನ್ನಾಗಿದೆ ಅಂತ ಅದನ್ನು ಕೊಡ್ತಾನೆ ಇಲ್ಲ ನನಗೆ ವಾಪಸ್ಸು. ಅವ್ರು ಹಾಕ್ಕೊಂಡಿದ್ದಾರೆ ನೋಡಿ, ಅವ್ರು ಮಾತಾಡ್ತಾರಂತೆ. ಮಾತಾಡಿ. ಈ ನಡುವೆ ತುಂಬ ಹೇಳಿ ಅವರೇ ವ್ಲಾಗ್ ಮಾಡ್ಬೇಕಂತ ನೋಡಿ. ಸಬ್ಸ್ಕ್ರೈಬ್ ಮಾಡಿ ಹೇಳಮ್ಮ. ಓಕೆ ಗಾಯ್ಸ್, ಇವಾಗ ನಾವು ಡಿಮಾರ್ಟ್ ಹೋಗ್ತಾ ಇದ್ದೀವಿ. ಸೊ ಡಿಮಾರ್ಟಲ್ಲಿ ಏನೇನು ಪರ್ಚೇಸ್ ಮಾಡ್ತೀವಿ ಏನು ಅನ್ನೋದನ್ನೆಲ್ಲ ಈ ಬ್ಲಾಗಲ್ಲಿ ಫುಲ್ಲು ತೋರಿಸ್ತೀನಿ. ಸೊ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಸೊ ದ್ಯಾಟ್ ನಿಮಗೆ ಮಾಮಿ ಲೈಫ್ ಹೇಗಿರುತ್ತೆ ಆ್ಯಂಡ್ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಓಕೆ, ಸೊ ಎಸ್, ಹಂಗೆ ಹಾಕ್ಕೊಳ್ಳೋದಮ್ಮ. ಅದು ಹಂಗೆ ಹಾಕ್ಕೊಳ್ಳೋದಾ? ಹೆಂಗೆ ತೋರಿಸ್ತಾ ಹಾಕ್ಕೊಳ್ಳೋದು? ಹಂಗೆ ಹಾಕ್ಲಾ ಅಮ್ಮ? ಹಾಕ್ಲಾ? ಕೊಡಿ. ಕಣ್ಣು ಚುಚ್ಕೊತೀರಾ ನೀವು? ಕೊಡಿ, ಅಮ್ಮ ಹಾಕ್ತಾರೆ. ಬಿಡಿ ಒಂದು ನಿಮಿಷ. ಸರಿ, ನೀವು ಇಟ್ಕೊಳ್ಳಿ ಫೋನು, ಅಮ್ಮ ಹಾಕ್ತಾರೆ. ಇಲ್ಲಿ ಕೊಡಿ. ಹಾಯ್ ಹೇಳಿ ಇಲ್ಲಿ ಎಲ್ಲರಿಗೂ. ಒಂದು ನಿಮಿಷ ಹೋಗಿ. ಹೊಟ್ಟೋಯ್ತು, ನೀವು ನನಗೆ ಕೊಡೋ ಅಷ್ಟರಲ್ಲೇ ಹೊಟ್ಟೋಯ್ತು. ನೀವು ಝೂಮ್ ಮಾಡ್ಬಿಟ್ಟು ಕೊಟ್ಟಿದ್ದೀರಾ ನೋಡಿ. ಹಿಂಗಿದ್ರೆ ನಮ್ಮ ಪಾಪು. ನಂದು ಔಟ್ಫಿಟ್ ನೋಡಿ ಈ ಥರ ಇದೆ. ಎಸ್, ಸೊ ದಿಸ್ ಇಸ್ ಮೈ ಔಟ್ಫಿಟ್ ಆ್ಯಂಡ್ ನನ್ನ ಪಾಪು ಔಟ್ಫಿಟ್ ಆಲ್ರೆಡಿ ತೋರಿಸಿದ್ನಲ್ಲ ಅದು. ಆ್ಯಂಡ್ ಇವಾಗ ಬರ್ತಾ ಇದ್ದಾರೆ ಅವರಪ್ಪ ಮಗಳು. ಅವ್ರದ್ದು ಔಟ್ಫಿಟ್ ಎಸ್. ನಾವಿವಾಗ ಡಿಮಾರ್ಟ್ ಹೋಗ್ತಿದ್ದೀವಲ್ಲ, ಡಿಮಾರ್ಟಲ್ಲಿ ಏನೇನು ಶಾಪ್ ಮಾಡ್ತೀವಿ ಏನು ಅನ್ನೋದನ್ನೆಲ್ಲ ಈ ವ್ಲಾಗಲ್ಲಿ ತೋರಿಸ್ತೀವಿ. ಎಸ್, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಅಮ್ಮನ್ ಬಿಟ್ಟು ಹೋಗ್ಬಿಟ್ಟು ಬರ್ತೀರಾ? ಅಯ್ಯನ ಅಮ್ಮನ್ ಬಿಟ್ಟು ಹೋಗ್ಬಿಟ್ಟು ಬಂದ್ಬಿಡ್ತೀರಾ? ಹಾಂ, ಓಕೆ, ಬಾಯ್. ನಾವು ಖಾಲಿ ಹುದ್ದೆಗಳನ್ನು ಹೊಂದಿದ್ದೇವೆ. ಶಿಕ್ಷಣ ಭದ್ರತೆ, ಸಂಗೀತ, ಅಸಹ್ಯ ತರಗತಿ ಮತ್ತು ವೈದ್ಯಕೀಯ ವಿಷಯದ ಮತ್ತು ನಮ್ಮ ಸ್ಟ್ರೋಲರ್ ಎಲ್ಲಿ ಇಟ್ರಿಯಾ ನೋಡಿ. ನಿಮ್ಮಿಂದ ನಾನು ಹಿಂಗೆಲ್ಲ ಎತ್ಕೊಂಡ್ಬರೋ ಥರ ಆಯಿತು. ಹಿಂಗೆ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದಾಯಿತು ಡಿಮಾರ್ಟಿಗೆ. ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಳ್ಳಿಕ್ಕಾಗಲಿಲ್ಲ, ಬಿಕಾಸ್ ಪಾಪು ಮಲ್ಕೊಂಬಿಟ್ಟಿದ್ರು. ಅದಕ್ಕೆ ಮನೆ ಹತ್ರ ಬಂದ್ವಿ. ಪಾಪು ಎದ್ಲು ಫುಲ್ಲು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ. ಬನ್ನಿ ಇವಾಗ ಏನೇನು ತಂದಿದ್ದೀನಿ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಇದೊಂದು ಏರಿಯಲ್ ಲಿಕ್ವಿಡ್ ಡಿಟರ್ಜೆಂಟ್ ಒಂದು, ಆಮೇಲೆ ಮೇಡಮ್ ಅವರು ಆಟ ಆಡೋಕ್ಕೆ ಬ್ಯಾಟ್ ಬೇಕು ಅಂದರು ಅದೊಂದು, ಆಮೇಲೆ ಬರ್ತಾ ಮನೆಗೆ ಸೊಪ್ಪು ಮತ್ತು ಒಂದು
ರೆಡ್ ಟೊಮ್ಯಾಟೊ ಆಮೇಲೆ ತೊಗೊಂಡಿದ್ದೀವಿ ತೊಗೊಂಡಿದ್ದೀವಿ ನೋಡಿ. ಏನು ಮಾಡ್ಬೇಕಿಯಾ? ಏನು ಬೇಕಮ್ಮ? 2 ಹಲ್ಲು ಬಂದ್ಬಿಟ್ಟಿದೆ, ಕೆಳಗಡೆ ಒಂದು ಮೇಲೆ ಒಂದು ಹಿಡಿಯೋಕೆ ಆಗ್ತಾಯಿಲ್ಲ ಅಕ್ಕನ. ಈ ಏನಮ್ಮ? ಈ ಏನು ಅಲ್ಲ, ಈ ಅಂತ ತೋರಿಸು, ನಿಂದು ಹಲ್ಲು ತೋರಿಸು, ಅವ್ರಿಗೆ ತೋರಿಸು, ನಿನ್ನ ಹಲ್ಲು ತೋರಿಸು, ಎಷ್ಟು ಬಂದಿದೆ ಹಲ್ಲು. ಈ ನೋಡಿ ಒಂದು ಕಡೆ ಇರಲ್ಲ ಅಂತ. ಸೊ ಇನ್ನೊಂದೇನಾಯಿತು, ಜಾಸ್ತಿ ತೊಗೊಳ್ಳಲ್ಲ ಅಂದ್ಬಿಟ್ಟು ಬ್ಯಾಗ್ ತೊಗೊಂಡು ಹೋಗೋದು ಮರ್ತೋಗ್ಬಿಟ್ಟಿದ್ದೀವಿ, ಕವರು. ಸೊ ಹೋಗಿ ಫುಲ್ಲು ಲೂಸ್ ಐಟಮು. ಮತ್ತು ನಿಮಗೆ ಗೊತ್ತಿರೋದೆ, ಡಿಮಾರ್ಟಲ್ಲಿ ಏನಾದರೂ ಶಾಪಿಂಗ್ ಮಾಡಿದ್ರೆ ಅಲ್ಲಿ ಬ್ಯಾಗಿಗೆ 30 ರುಪೀಸ್ ಆ ಥರ ಎಲ್ಲ ಚಾರ್ಜ್ ಮಾಡ್ತಾರೆ. ಸರಿ ಓಕೆ ಬೇಡ, ಹೆಂಗೂ ಗಾಡೀಲಿ ಬಂದಿದ್ದೀವಲ್ಲ, ಗಾಡೀಲಿ ಡಿಕ್ಕಿಲಿ ಇಟ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಕ್ಕಿಲಿ ಹಾಕೊಂಡ್ಬಂದ್ವಿ. ಸೊ ಇವಾಗ ಮೇಲೆ ತರಲಿಕ್ಕಾಗಿಲ್ಲ, ನನ್ನ ಹಸ್ಬೆಂಡ್ ಇವಾಗ ಕೆಳಗಡೆ ಹೋಗಿದ್ದಾರೆ ಕವರ್ ತೊಗೊಂಡು. ಸೊ ಎಸ್, ಅದನ್ನು ತೊಗೊಂಡು ಬರ್ತಾರೆ. ಅದಾದಮೇಲೆ ನಿಮಗೆ ಒಂದೊಂದು ಐಟಮ್ ತೆಗೆದು ತೋರಿಸ್ತೀನಿ. ಆ್ಯಂಡ್ ಎಷ್ಟು ಬಿಲ್ ಆಗಿರ್ಬೋದು ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆಯಿತಾ. ಫೋನ್ ನೋಡಿಸ್ಬಿಟ್ರೆ ಸಾಕು, ಫೋನ್ ಇಲ್ಲಾಂದರೆ ಆರಾಮಾಗಿರ್ತಾರೆ. ಈ ಥರ ನಾನೇನೋ ವ್ಲಾಗ್ ಮಾಡೋಣ, ಇಲ್ಲ ಎಡಿಟ್ ಮಾಡೋಣ ವೀಡಿಯೋ ಅಂತೆಲ್ಲ ತೆಗೆದ್ರೆ ಫೋನ್ ಬೇಕು ಅಂತಾರೆ. ಅದಕ್ಕೆ ನಾನು ನಮಗೆ ವೀಡಿಯೋಸ್ ಹಾಕಲ್ಲ. ನೀವು ಇದು ಈ ಥರ ಚಿನ್ನಮ್ಮ ಅದನ್ನ ಲಿಫ್ಟ್ ಮಾಡಮ್ಮ, ಎತ್ತಮ್ಮ ಅದನ್ನು ಎತ್ತು. ಎಷ್ಟು ಚೆನ್ನಾಗಿ ಎತ್ತುತ್ತಾರೆ ಗೊತ್ತಾ ಅದನ್ನು. ಫುಲ್ 2 ಲೀಟರ್ ಇದೆ, ಆರಾಮಾಗಿ ಎತ್ತುತ್ತಾರೆ. ಇವಾಗ ಕೂತಿದ್ದಾರಲ್ಲ ಅಕ್ಕಲ್ಲ, ನಿಂತ್ಕೊಂಡ್ರೆ ಎತ್ತುತ್ತಾರೆ. ಎತ್ತದಕ್ಕೆ ತೋರಿಸ್ತೀನಿ ರೀ. ಹೇಳಿಲ್ವಾ ಎತ್ತುತ್ತಾರೆ ಅಂತ, ಎತ್ಬಿಟ್ರು. ಏನಮ್ಮ ಅದು? ಏನು ಮಾಡೋದು ಅದರಲ್ಲಿ ಬಂಗಾರ? ಅದರಲ್ಲಿ ಓನ್ ಮಾಡ್ತಾರೆ. ಬಟ್ಟೆ ಒಗಿತಾರಲ್ಲಮ್ಮ ಅದರಲ್ಲಿ, ಬಟ್ಟೆ ವಾಷಿಂಗ್ ಮಿಷಿನ್ ಹಾಕ್ತೀವಲ್ಲಮ್ಮ, ನೋಡಿದ್ರಾ? ನೋಡಿ, ಎತ್ಕೊಮ್ಮ, ಆಗುತ್ತೆ ಎತ್ಕೊಳ್ಳೋ ನೀನು ಕೇಳಿ. ಅಯ್ಯೋ ರಾಮ ನಮ್ಮ ಐಟಮ್ ಏನೇನಿದೆ ಅಂತ. ಸೊ ಇವಾಗ ಒಂದೊಂದೇ ನನ್ನ ಹಸ್ಬೆಂಡ್ ಇಲ್ಲ ನಾನು ಅನ್ಪ್ಯಾಕ್ ಮಾಡಿ ತೋರಿಸ್ತೀವಿ ಏನೇನು ಐಟಮ್ ಇದೆ. ನನ್ನ ಮಗಳು ತೆಗಿತಾಳೆ ಆ್ಯಕ್ಚುಲಿ, ನಮ್ಮೆಲ್ಲರಿಗಿಂತ ತುಂಬ ಇಷ್ಟ ನನ್ನ ಪಾಪುಗೆ. ಲೈಕ್ 74 ರುಪೀಸ್ ಅಂತ ಹಾಕಿದ್ದಾರೆ ಅದು. ಇನ್ನು ಕೆಲವೇ ನೆಕ್ಸ್ಟ್ ಇದು ಕಾಳು ತಂದಿದ್ದೀವಿ. ಆಮೇಲೆ ತೆಗಿಮ್ಮ, ನೆಕ್ಸ್ಟು ತೆಗಿಯೋ ಬಂಗಾರ, ನೆಕ್ಸ್ಟ್ ತೆಗಿಮ್ಮ. ಆಮೇಲೆ ಇದೊಂದು ಕಂಫರ್ಟ್ ಅಂತ ತಂದಿದ್ದೀವಿ. ನೆಕ್ಸ್ಟ್ ಇದು ಸೋಯಾ ಚಂಕ್ಸ್ ಒಂದು ನೋಡಿ, ಅದನ್ನು ಎತ್ಕೊಂಡಿದ್ದಾರೆ, ಎಲ್ಲನೂ ಎತ್ಕೊತಾರೆ ಇದೊಂದು. ಆಮೇಲೆ ಇದೊಂದು ತುಂಬ ಒಳ್ಳೆಯದು, ಪ್ರೋಟೀನ್ ಅಂತ ಇದೊಂದು. ಆಮೇಲೆ ನೆಕ್ಸ್ಟ್ ಇದು ತೊಗೊಂಡಿದ್ದೀನಿ. ಆಮೇಲೆ ಕ್ಯಾಂಫರು, ಇದು ಬಂದ್ಬಿಟ್ಟು ಪಾಪುಗೆ ಅಂತ ಸ್ಪೆಷಲಿ ಇದು ನಾನು ನೋಡಿ ಇದು ತೊಗೊಳೋದು ವಿಮ್ಸಿನಿ ಅವ್ರದ್ದು ಯಾವುದು. ಆಮೇಲೆ ಸಮ್ಮರ್ ಆಗಿರೋದ್ರಿಂದ ಒಂದು ಲಿಪ್ ಕೇರ್, ದಿಸ್ ಇಸ್ ಮೈ ಫೇವ್ರೆಟ್ ಒನ್. ಆಮೇಲೆ ನನ್ನ ಮಗಳು ನನ್ನ ಕ್ಲಿಪ್ಪೆಲ್ಲ ಕಿತ್ತಾಕ್ಬಿಟ್ಟಿದ್ದಾಳೆ, ಸೊ ಇದೊಂದು ಕ್ಲಿಪ್ಪು. ನೆಕ್ಸ್ಟ್ ಆಮೇಲೆ ಒಂದು 1/4 kgಗೂ ಜಾಸ್ತಿ ಕಡಲೆ ಬೀಜ ಮನೆಗೆ. ನೆಕ್ಸ್ಟ್ ನೋಡಿ ಎಲ್ಲ ನನ್ನ ಮಗಳು ಏನು ಮಾಡ್ತಾಳೆ. ನೆಕ್ಸ್ಟ್ ಈ ಥರದ 2 ಹ್ಯಾಂಗರು, ಮನೇಲಿ 1-2 ಫೋಟೋ ಇದೆ, ಅದು ಹಾಕಿಲ್ಲ ಹಂಗೆ ಇಟ್ಟಿದ್ದೀವಿ ಅದು. ಆಮೇಲೆ ನೆಕ್ಸ್ಟ್ ದೇವ್ರದ್ದು ಪೂಜೆಗೆ ದೀಪಂ ಎಣ್ಣೆ ಆನಂದಮ್ಮ ಅವ್ರದ್ದು. ನೆಕ್ಸ್ಟ್ ಸೇಮ್ ಅದೇ ಫೋಟೋ ಫ್ರೇಮ್ ಇಟ್ಟಿದ್ವಲ್ಲ ಅದು ಹಾಕೋಕ್ಕೆ ಇದು 2 ಥರದ್ದು. ನೋಡಿ ಏನು ಮಾಡ್ತಾಯಿದ್ದಾರೆ ಅಪ್ಪ ಮಗಳಿಬ್ರು. ಆಮೇಲೆ ಇದೆರಡು ಕ್ಲಿಪ್ಸ್ ತೊಗೊಂಡಿದ್ದೀನಿ. ಆಮೇಲೆ ಜೀರಿಗೆ, ಒಂದು ಸ್ವಲ್ಪ ಜೀರಿಗೆ, ಎಸ್ ಅಷ್ಟೇ. ಅದಿಷ್ಟು ತೊಗೊಂಡು ಮನೆಗೆ ಬಂದ್ವಿ. ನಮ್ಮ ಪಾಪುಗೆ ಅಂತ ಪರ್ಚೇಸ್ ಮಾಡಿದ್ದು ಇದು ಬ್ಯಾಟು ಬಾಲ್ 2. ಎಸ್, ಏನಾದರೂ ಒಂದು ತಕ್ಕೊಟ್ರೆ ಮಾತ್ರ ಆಚೆ ಬರೋದು ಅನ್ನೋ ಥರ ಇಟ್ಕೊಂಡ್ಬಿಟ್ಟಿದ್ರು ಬಾಲ್ ಒಂದು ಇದು ಎಲ್ಲ. ಸೊ ಐ ಥಿಂಕ್ ಇದೆ ಓಕೆ ಅಂತ ಹೇಳಿ ಇದೆ ತಗೊಟ್ಟು.
ಹೊಡಿಯಮ್ಮ ಅಲ್ಲಿಂದ ನೋಡಿದ್ರಾ ಹೈ ಹೊಡಿಯಮ್ಮ ಬ್ಯಾಟಲ್ಲಿ ಹೊಡಿ ಹೊಡಿ ನನಗೆ ರಿವರ್ಸ್ ಮಾಡ್ತಿದ್ದೆ ಇದಿಷ್ಟಕ್ಕೆ 2,500 ಆಯಿತು ಆಲ್ಮೋಸ್ಟ್. ಇದರಲ್ಲಿ ಅಪ್ಪ ಅನ್ನಿಸ್ತು. ಓಕೆ ಫೈನ್. ಎಸ್, ಕ್ಯಾಚ್ ಬಾಯಲ್ಲಿ ಇಟ್ಕೊಂಬಾರ್ದು ಏನೋ. ಹೊಡೀರಿ. ನೋ, ನಾಟ್ ಇನ್ ಟು ಮೌತ್. ಬ್ಯಾಟರ್ ಹೊಡೀರಿ. ಹೊಡಿತೀರಾ? ಕೂಚೋಮ್ಮ, ನಿಂತ್ಕೋ. ಹಾಕಿ ಬ್ಯಾಟರ್ ಹಚ್ಚು. ಬಾಲ್ ಹೊಡಿಯೋದು. ಇವಾಗ ಬಿಲ್ಲೆಲ್ಲ ಎಷ್ಟಾಗಿದೆ ಏನು ಅಂತ, ಐ ಮೀನ್ ಎಷ್ಟಾಗಿದೆ ಅಂತ ಗೊತ್ತು, ಬಟ್ ಯಾವ್ಯಾವ ಐಟಮ್ ಎಷ್ಟೆಷ್ಟು ಕರೆಕ್ಟಾಗಿದೆಯಾ ಇಲ್ವಾ ಅಂತ ಒಂದ್ಸಲ ಕ್ರಾಸ್ ಚೆಕ್ ವ್ಯಾಲಿಡೇಟ್ ಮಾಡ್ತೀವಿ ಅಷ್ಟೇ. ಸೊ ಇದು ಪುಟಾಣಿ ವ್ಲಾಗ್ ಆಗಿತ್ತು. ನಿಮ್ಗೆ ಏನಾದರೂ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್.